ಸಂಗೀತ ನಿರ್ದೇಶಕರು ನಿಮ್ಗೆ ಗೊತ್ತೇ ಇದೆ, ನಿಮ್ಮೆಲ್ಲರ ಪ್ರೀತಿಯ ಚರಣ್ ರಾಜ್ ಅವರು. ಅವ್ರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಚೆನ್ನಾಗಿ ಸ್ಮೈಲ್ ಮಾಡ್ತೀರಾ ಸರ್ ನೀವು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಇದೆ, ಒಳ್ಳೆ ಕಮೆಂಟ್ ಇದೆ. ನನ್ನ ಕಮೆಂಟ್ ಎಲ್ಲ ಓದ್ತಾ ಬರ್ತಾ ಇದೆ ಹಾಡುದು, ಮತ್ತೆ ಮತ್ತೆ ಕೇಳ್ತಾ ಇದ್ದೆ, ನಾನು ಬರ್ತಾನು ಕೇಳ್ತಾ ಇದ್ದೆ. ಹಸ್ರವ ಸಾಂಗ್ ಒಂಥರ ದೊಡ್ಡ ಮಟ್ಟದಲ್ಲೇ ಸೌಂಡ್ ಆಗಿದೆ ರಿಲೀಸ್ ಆದ ತಕ್ಷಣ. ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಇದೆ. ಈ ಹಾಡು ಜನರು ತುಂಬ ಚೆನ್ನಾಗಿ ಸ್ವೀಕರಿಸ್ತಿದ್ದಾರೆ ಹಾಡನ್ನ. ತುಂಬ ಕೃತಜ್ಞತೆ, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಸುಪ್ರಿಯಾನ್ವಿ ಸ್ಟುಡಿಯೋಸ್, KRG ಸ್ಟುಡಿಯೋಸು, ಪ್ಲಸ್ ನಾನು ವರ್ಕ್ ಮಾಡ್ತಿರೋ ಡೈರೆಕ್ಟರ್, ಯಾಕಂದರೆ ಅದು ಅವರು ಮೂಲ ಕಾರಣ ಆಗಿರ್ತಾರೆ ಏನಾದರೂ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬರಬೇಕಾದ್ರೆ. ಸೊ ಇವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲದಕ್ಕಿಂತ ಮೇಲೂ ಜನರಿಗೆ ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಪ್ರೀತಿ ಕೊಡ್ತಿದ್ದಾರೆ ನಮಗೆ, ತುಂಬ ಥ್ಯಾಂಕ್ಸ್. ಈ ಹಸ್ರವ ಸಾಂಗ್ ಸೃಷ್ಟಿ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಹೇಳಬಹುದು ಸರ್? ಈಗ ಹೆಂಗೋ ಹಾಡು ರಿಲೀಸ್ ಆಗಿದೆ, ಜನ ಪ್ರೀತಿಯಿಂದ ಒಪ್ಪಿದ್ದಾರೆ, ಒಪ್ಕೊಂಡಿದ್ದಾರೆ. ಹೇಗೆ ಸೃಷ್ಟಿ ಆಯಿತು, ಆ ಜರ್ನಿ ಬಗ್ಗೆ ಹೇಳೋದಾದ್ರೆ ಕಂಪ್ಲೀಟ್. ಈ ಐಡಿಯಾನ ಆ್ಯಕ್ಚುಲಿ ಈ ಸ್ಪಾರ್ಕ್ ಹುಟ್ಟಿದ್ದು ವಿವೇಕ್ ಅವರಿಂದ. ಅವರು ಶೂಟಿಂಗ್ ಟೈಮಲ್ಲಿ ಈಚಲ್ ಮರದವ ಅಂತ ಒಂದು ಫೋಕ್ ಬೇಸ್ಡ್ ಮೇಲೆ ಇದನ್ನ ನಾವು ಡೆವಲಪ್ ಮಾಡೋಣ ಅಂತ ಅವರು ಹೇಳಿದರು. ಸೊ ಅದರಿಂದ ನಾವು ಇನ್ಸ್ಪೈರ್ ಆಗಿ ಅದ್ರ ಬೇಸ್ ಮೇಲೆ ವಿ ಹ್ಯಾವ್ ವರ್ಕ್ಡ್ ಆನ್ ದಿಸ್ ಪರ್ಟಿಕ್ಯುಲರ್ ಸಾಂಗ್. ಬಟ್ ನಾವು ನಮ್ಮ ಮೂವಿಲ್ ವಿ ಹ್ಯಾವ್ ಆರ್ಕೆಸ್ಟ್ರೇಟೆಡ್ ಆ್ಯಂಡ್ ಡನ್ ಎವ್ರಿಥಿಂಗ್, ಅಂದರೆ ವಾಟ್ ಸೂಟ್ಸ್ ಅವರ್ ಮೂವಿ. ಸರ್, ಈ ಜರ್ನಿ ಇವ್ರ ಜೊತೆ ಇದ್ದೀರಲ್ಲ, ಈಗ ನೀವು ಮ್ಯಾಂಗೋ ಪಚ್ ಟೀಮ್ ಜೊತೆ ಇರೋದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ? ಆ ಟೀಮ್ ಜೊತೆ ವರ್ಕ್ಗೆ ನಿಮಗೆ ಕೆಲಸ ಸಿಕ್ಕಂಥ ಸಂದರ್ಭದಲ್ಲಿ ನೀವು ಹೇಗೆ ಸಂಭ್ರಮಿಸಿದ್ರಿ ಅಂತ ಹೇಳಿ. ತುಂಬ ಒಳ್ಳೆ ಕತೆ, ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸಸ್ ಸೇರ್ ಮಾಡ್ತೀವಿ. ಆ್ಯಂಡ್ ತುಂಬ ಸೆನ್ಸಿಬಲ್, ತುಂಬ ಒಳ್ಳೆ ಡೈರೆಕ್ಟರ್. ಆ್ಯಂಡ್ ಸಂಚಿತ್ನ ಅವ್ರನ್ನ ಫಸ್ಟೇ ನೋಡಿದಾಗ ನಂಗೆ ತುಂಬಾ ಖುಷಿಯಾಗಿತ್ತು. ಅಂದರೆ ಅವ್ರ ಪ್ರೆಸೆನ್ಸ್, ಅವರ ಇಸ್ ವೆರಿ ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಇದೆಲ್ಲ ಮೋಟಿವೇಶನ್ ಫ್ಯಾಕ್ಟರ್ ನಮಗೆ, ನಾವು ಚೆನ್ನಾಗಿ ಮಾಡಬೇಕಂತ. ಸೊ ದಿಸ್ ಅ ಗ್ರೇಟ್ ಆಪರ್ಚುನಿಟಿ. ನನಗೆ ತುಂಬ ಒಳ್ಳೆ ಕತೆ ಇದೆ, ಸೊ ಅದು ಚೆನ್ನಾಗಿ ಸ್ಕೋರ್ ಮಾಡೋದು ನನಗೊಂದು ಗ್ರೇಟ್ ಆಪರ್ಚುನಿಟಿ. ಸೊ ಆ ಪ್ರೋಸೆಸ್ ನಡೀತಾ ಇದೆ. ಸೊ ಹೋಪ್ ಜನರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ಈಗ ಸಾಂಗ್ ರಿಲೀಸ್ ಆಯಿತು, ಸುದೀಪ್ ಸರ್ ಏನಾದರೂ ಮಾತಾಡಿದ್ರೆ ನಿಮ್ಮ ಜೊತೆ, ಏನು ಹೇಳಿದ್ರು ಅಂತ? ಯಾಕಂದರೆ ಅದು ಅವರು ಕೂಡ ಈಗ ಸಂಚಿತ್ ಅವರನ್ನು ಸುದೀಪ್ ಸರ್ ಅಭಿಮಾನಿಗಳು ಜೂನಿಯರ್ ಅಂತಲೇ ಕರಿತಾರೆ, ಜೂನಿಯರ್ ಸುದೀಪ್ ಅನ್ನೋ ರೀತಿಯಲ್ಲೇ ಕರೀತಾ ಇದ್ದಾರೆ. ಸೊ ಒಂಥರ ನಿಮಗೂ ಕೂಡ ಒಂಥರ ಇರುತ್ತೆ, ಅವ್ರದ್ದು ಅಕ್ಕನ ಮಗ ಅಂತ ಹೇಳಿ. ಏನಾದ್ರು ಮಾತಾಡಿದ್ರ, ಏನಾದ್ರು ಬಂತ ಮೆಸೇಜ್ಗಳು ನಿಮಗೆ ಅಂತ ಹೇಳಿ? ಡೆಫಿನೆಟ್ಲಿ ಆ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಆ್ಯಂಡ್ ಸರ್ ಈಸ್ ಆಲ್ವೇಸ್ ಇನ್ವಾಲ್ವ್ಡ್. ಅಫ್ಕೋರ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸಿನಿಮ್ಯಾಟಿಕ್ ಬ್ರೈನ್. ಅಂದರೆ ಅವರು ನಮಗೆ ಅಡ್ವೈಸ್ ಕೊಡ್ತಿದ್ದಾರೆ ಅಂದರೆ ಅದು ನಮ್ಮ ಪುಣ್ಯ. ಸೊ ಅವರು ಥ್ರೂಔಟ್ ದ ಪ್ರೊಸೆಸ್ ನಮ್ಗೆ ಗೈಡ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ವಿ ಆರ್ ಆಲ್ಸೋ ಟ್ರೈಯಿಂಗ್ ಅವರ್ ಬೆಸ್ಟ್ ಆನ್ ಇಟ್, ಮ್ಯಾಮ್. ಸೊ ಅಫ್ಕೋರ್ಸ್ ಯಸ್, ಸರ್ ಇಸ್ ಗೈಡಿಂಗ್ ಅಸ್. ಡೆಫಿನೆಟ್ಲಿ ಅವರು ಡೈರೆಕ್ಟರ್, ಅವ್ರಿಗೆಲ್ಲ ಅವರು ತುಂಬ ಅವರ ಒಂದು ಗೈಡೆನ್ಸ್ ಇದ್ದೇ ಇದೆ. ಅಫ್ಕೋರ್ಸ್ ಅವ್ರ ಇನ್ವಾಲ್ವ್ಮೆಂಟ್ ಆ್ಯಂಡ್ ಗೈಡೆನ್ಸ್ ಇದ್ದೇ ಇದೆ ಮೇಡಮ್ ನಮ್ಮ ಹತ್ರ. ಸರ್, ಕಮೆಂಟ್ಗಳನ್ನ ನಾನು ಓದ್ತಾ ಇದ್ದೆ, ಎಲ್ಲರೂ ಕೂಡ ಒಳ್ಳೆ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಗಳು ಮಾಡಿದ್ದಾರೆ. ನಾನು ಅದು ಸಾಂಗ್ ಕೆಳಗಡೆಲ್ಲನೂ ಅಬ್ಸರ್ವ್ ಮಾಡ್ಕೊಂಡು ಬಂದೆ. ಅದನ್ನು ನೀವು ಹೇಳೋದಾದ್ರೆ, ಅಭಿಮಾನಿಗಳು ಈ ಹಾಡನ್ನು ನಾನು ಆಗಲೇ ಹೇಳ್ದಂಗೆ ಅಪ್ಕೊಂಡಿದ್ದಾರೆ, ಅದನ್ನು ನೀವು ಜನರಿಗೆ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ ಅಂತ ಹೇಳಿ? ನಮ್ಮ ಪರ್ಪಸ್ ಅದು, ನಮ್ಗೆ ಅದರಲ್ಲೊಂದು ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಒಂದು ಹುಮ್ಮಸ್ ಸಿಗುತ್ತೆ. ಆ ಕಮೆಂಟ್ಸ್ಗಳನ್ನೆಲ್ಲ ನೋಡಿದಾಗ, ಆ ಮೆಚ್ಚುಗೆಯನ್ನು ನೋಡಿದಾಗ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಒಂದು ಹುಮ್ಮಸ್ ಬರುತ್ತಲ್ವ. ದಟ್ಸ್ ದ ಪರ್ಪಸ್ ಫಾರ್ ವಿ ಕ್ರಿಯೇಟಿಂಗ್ ಅ ಪೀಸ್ ಆಫ್ ಆರ್ಟ್. ಮ್ಯಾಂಗೋ ಪಚಾಸ್ ನಿಮಗೆ ನಿಮ್ಮ ಈ ಎಷ್ಟು ಹಾಡುಗಳಿರುತ್ತೆ, ಇನ್ನೂ ಯಾವೆಲ್ಲ ರೀತಿಯ ಹಾಡುಗಳನ್ನ ಕೊಡ್ತಾ ಹೋಗ್ತೀರಾ ಅಂತ ಹೇಳಿ? ನಾನು ಇನ್ನೂ 4 ಹಾಡುಗಳಿರುತ್ತೆ ಆಲ್ಬಮಲ್ಲಿ. ಎಲ್ಲ ರೀತಿಯ ಹಾಡುಗಳಿವೆ, ಮೆಲೋಡಿಗಳು ಇದೆ, ತುಂಬ ಅಪ್ಬೀಟ್ ಟೆಂಪೋ ಸಾಂಗ್ಸ್ಗಳು ಇವೆ. ಮತ್ತು ಸ್ಕೋರ್ ಆಗ್ತಿದ್ದಂಗೆ, ಸ್ಕೋರ್ ಇವಾಗ ನಡೀತಾ ಇದೆ, ಸೊ ಅದಾಗ್ತಿದ್ದಂಗೆ ಜಾಸ್ತಿ ಆದರೂ ಆಗ್ಬೋದು. ಸೊ ಇವಾಗ ಆ ಪ್ರೋಸೆಸ್ಸಲ್ಲಿ ಇದ್ದೀವಿ ಮೇಡಮ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋ ಪ್ರೋಸೆಸ್ಸಲ್ಲಿ, ಹಾಡುಗಳನ್ನ ಫಿನಿಶ್ ಮಾಡೋ ಪ್ರೋಸೆಸ್ಸಲ್ಲಿ ಇದ್ದೀವಿ ನಾವು. ತುಂಬ ಬ್ಯುಸಿ ಇರುವಂತಹ ಸಂಗೀತ ನಿರ್ದೇಶಕರು, ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ. ಯಾಕಂದರೆ ನೀವು ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡ್ತೀರಾ. ನಿಮ್ಮನ್ನು ನಂಬ್ಕೊಂಡು ಬಂದವರಿಗೆ ಸರಿಯಾಗಿ ಬೆನ್ನಿಗೆ, ಅಂದರೆ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ತೀರಾ ನೀವು. ಸೊ ಆ ಖುಷಿಯನ್ನು ಹೇಳ್ಕೊಳ್ಳೋದಾದರೆ ಸರ್?
ಅವಕಾಶಗಳು ಬರ್ತಿದೆ, ಅದು ನನ್ನ ಪುಣ್ಯ. ಬಂದರೆ ಯಾವಾಗಲೂ ಎದ್ದು ನಾನು ಮ್ಯೂಸಿಕ್ ಮಾಡ್ತಿದ್ದೀನಲ್ಲ, ಅದೇ ನನಗೊಂದು ದೊಡ್ಡ ಪುಣ್ಯ. ಸೊ ಒಳ್ಳೊಳ್ಳೆ ತಂಡಗಳೊಟ್ಟಿಗೆ ವರ್ಕ್ ಮಾಡುವಂಥ ಅವಕಾಶಗಳು ನನಗೆ ಸಿಕ್ಕಿದೆ. ಸೊ ನಾನು ಏನೇ ಮಾಡಿದ್ರೂ ಅವ್ರು ಏನು ಕೊಡ್ತಾರಲ್ವ ಇನ್ಪುಟ್ಸ್, ಐ ಆಮ್ ಜಸ್ಟ್ ಅದನ್ನ ಮ್ಯೂಸಿಕಲ್ಲಿ ಇಂಟರ್ಪ್ರಿಟ್ ಮಾಡ್ತೀನಿ ಅಷ್ಟೇ. ಬಟ್ ಐ ಆಮ್ ಫಾರ್ಚುನೇಟ್, ನನಗೆ ಒಳ್ಳೊಳ್ಳೆ ತಂಡಗಳು, ಒಳ್ಳೊಳ್ಳೆ ಡೈರೆಕ್ಟರ್ಗಳೊಟ್ಟಿಗೆ, ಒಳ್ಳೊಳ್ಳೆ ಥಿಂಕರ್ಸ್ ಒಟ್ಟಿಗೆ, ವಿಷನ್ ಇಟ್ಕೊಂಡಿರೋರೊಟ್ಟಿಗೆ ನನಗೆ ವರ್ಕ್ ಮಾಡೋಕ್ಕೆ ಸಿಗ್ತಾ ಇದೆಯಲ್ಲ, ದಟ್ ಇಸ್ ಅದು ನನ್ನ ಪುಣ್ಯ. ಐ ಆಮ್ ಫಾರ್ಚುನೇಟ್. ಸೂಪರ್ ಸರ್. ನಮಗೆ ಖುಷಿ ಏನಪ್ಪ ಅಂದರೆ ನಮ್ಮ ಚರಣ್ರಾಜ್ ಸರ್ ಅವರು ನಮ್ಮ ಕೊಡಗಿನವರು, ವಿರಾಜಪೇಟೆಯವರು, ನಮ್ಮೂರಿನವರು ಅಂತ ಮತ್ತೊಂದು ಖುಷಿ ಇದೆ ನಮಗೆ ಸರ್. ಅಲ್ಲಿಂದ ಇಲ್ಲಿಯವರೆಗೆ 2014ರಿಂದ ಇದು 24 ಕಂಪ್ಲೀಟಾಗಿ 10 ವರ್ಷ ಮುಗ್ದೇ ಹೋಯಿತು. 11ನೇ ವರ್ಷ ಐ ಥಿಂಕ್ ನೀವು ಅದಕ್ಕಿಂತ ಮುಂಚೆನೇ ಮಾಡಿದ್ದೀರಾ ಗೊತ್ತಿಲ್ಲ, ಬಟ್ ನಮ್ಗೆ ಸಿಕ್ಕಿರೋ ದಾಖಲೆ ಪ್ರಕಾರ 2014ರಿಂದ ನಿಮ್ಮ ಜರ್ನಿ ಶುರುವಾಗುತ್ತೆ. ಕೊಟ್ಟಂಥ ಅಷ್ಟೂ ಸಿನಿಮಾಗಳಲ್ಲೂ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾವೆ. ಹೇಗಿತ್ತು ಸರ್ ಜರ್ನಿ? ತಿರುಗಿ ಹಿಂಗೆ ನೋಡಿ ಏನೆಲ್ಲ ನೆನಪಾಗುತ್ತೆ? 100% ಅವಮಾನಗಳಿರುತ್ತೆ, ಸನ್ಮಾನಗಳಿರುತ್ತೆ, ಕಷ್ಟಗಳಿರುತ್ತೆ, ಎಲ್ಲವೂ ಇರುತ್ತೆ. ಎಲ್ಲವನ್ನ ಮೆಟ್ಟಿ ನಿಂತು ಇವತ್ತು ಒಬ್ಬ ಚರಣ್ ರಾಜ್ ದೊಡ್ಡ ಯಶಸ್ವಿ ಸಂಗೀತ ನಿರ್ದೇಶಕರಾಗಿ ನಿಂತಿದ್ರೆ ಏನೆಲ್ಲ ನೆನಪಾಗುತ್ತೆ ಸರ್ ಈ ಸಂದರ್ಭದಲ್ಲಿ? ಆ್ಯಕ್ಚುಲಿ ಮೇಡಮ್, ನನ್ನ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ನಾನು ಇಷ್ಟವಾದದ್ದೇ ಯಾವಾಗಲೂ ನಾನು ಮಾಡಿದ್ದು. ಸೊ ನನಗೆ ಕಷ್ಟ ಅಂತ ಯಾವಾಗಲೂ ಅನಿಸೇ ಇಲ್ಲ. ಎವ್ರಿ ಡೇ ವಾಸ್ ಎಕ್ಸೈಟಿಂಗ್ ನನಗೆ. ನೀವು 10 ವರ್ಷ ಅಂತ ಹೇಳೋತ್ತಿಗೆ ನನಗೆ ಐ ಸ್ಟಿಲ್ ನೆನ್ನೆ ಮೊನ್ನೆ ಸ್ಟಾರ್ಟ್ ಮಾಡ್ದಂಗಿದೆ. ಐ ಫೀಲ್ ಸ್ಟಿಲ್ ಲೈಕ್ ಅ ಬೇಬಿ, ಜಸ್ಟ್ ಪುಟ್ಟಿಂಗ್ ಮೈ ಬೇಬಿ ಸ್ಟೆಪ್ಸ್ ಈ ಇಂಡಸ್ಟ್ರೀಲಿ. ಸೊ ಇನ್ನೂ ಕಲೀಲಿಕ್ಕೆ ತುಂಬ ಇದೆ, ಇನ್ನೂ ಮಾಡಬೇಕಾದಂತೂ ತುಂಬ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ಸಾಕ್ತೀನಿ. ಐ ಹ್ಯಾವ್ ಟು ಲರ್ನ್ ಅ ಲಾಟ್, ಅಕಂಪ್ಲಿಷ್ ಅ ಲಾಟ್, ಡೂ ಅ ಲಾಟ್ ಮೋರ್. ನಾನು ಗಮನಿಸ್ತಾ ಇದ್ದೆ, ಗುರುಗಳ ಫೋಟೋನ ಇಟ್ಕೊಂಡು ಅಲ್ಲೇ ಅದನ್ನು ಹೇಳೋದಾದ್ರೆ ಸರ್ ಸ್ವಲ್ಪ ತೋರಿಸ್ಬೋದ ಆ ಕಡೆ? ಗುರುಗಳ ಫೋಟೋ ಹಿಡ್ಕೊಂಡು ಅವ್ರ ಮುಂದೆನೇ ಸಂಗೀತ, ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅಫ್ಕೋರ್ಸ್ ನನಗೆ ಆಧ್ಯಾತ್ಮಿಕವಾಗಿ ನಾನು ಚಿಕ್ಕದ್ರಿಂದ ನನ್ನ ತಾಯಿ ತುಂಬ ಆಧ್ಯಾತ್ಮಿಕವಾಗಿದ್ದರು ಮನೇಲಿ. ಸೊ ಗುರುಗಳು ಅವ್ರು ಕೊಡುವಂಥ ಶಕ್ತಿಯಿಂದಲೇ ನಮಗೆ ಸಂಗೀತ ಅನ್ನೋದು ನಮ್ಮ ಕಂಟ್ರೋಲಲ್ಲೇ ಇಲ್ಲ, ಅದೊಂದು ಎನರ್ಜಿ. ಸೊ ಆ ಶಕ್ತಿಯೆಲ್ಲ ಅಲ್ಲಿಂದೇ ಬರುತ್ತೆ. ಸೊ ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ನಾನು. ನಿಮ್ಮ ಪೇರೆಂಟ್ಸ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್? ಎಸ್, ಅಂದರೆ ನಾನು ಹೇಳ್ದೆ ಅಲ್ವಾ, ನನಗೆ ಮೈ ಲೈಫ್ ಹ್ಯಾಸ್ ಬೀನ್, ಐ ಆಮ್ ಎಕ್ಸ್ಟ್ರೀಮ್ಲಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಪೇರೆಂಟ್ಸ್. ಯಾಕಂದರೆ ನನಗೆ ಯಾವಾಗಲೂ ನಾನೇನೋ ಇಂಜಿನಿಯರಿಂಗ್ ಮಾಡಬೇಕು, ಅದು ಮಾಡಬೇಕಂತ ಹೋಗ್ತಾಯಿದ್ರೆ ನಮ್ಮ ತಂದೆ ತಾಯಿ ಇಲ್ಲ, ನೀನು ಮ್ಯೂಸಿಕ್ ಮಾಡು ಅಂತ ಹೇಳ್ತಿದ್ರು. ಸೊ ನಂದು ಯಾವಾಗಲೂ ಅಪೋಸಿಟ್ ಆಗಿರ್ತಿತ್ತು ಬೇರೆ. ಸೊ ನನಗೆ ಇನಿಷಿಯಲಿ ನಾನು ಮ್ಯೂಸಿಕ್ ಮಾಡಬೇಕಾಗಿದ್ರು, ನನಗೆ ಎಲ್ಲ ಎಕ್ವಿಪ್ಮೆಂಟ್ಸ್ ಆಗಿರಲಿ, ನನ್ನ ಮ್ಯೂಸಿಕ್ ಕ್ಲಾಸಸ್ ಆಗಿರಲಿ ಎಲ್ಲ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು. ಸೊ ನನಗೆ ಆ್ಯಕ್ಚುಲಿ ಸ್ಟ್ರಗಲ್ ಅಂತ ಅಷ್ಟು ಅನಿಸೇ ಇಲ್ಲ, ಬಿಕಾಸ್ ಯಾವಾಗಲೂ ನನ್ನ ಫ್ಯಾಮಿಲಿ ಒಟ್ಟಿಗಿದ್ರಲ್ವ. ಸೊ ನನಗೆ ಸ್ಟ್ರಗಲ್ ಅಂತ ಇರಲಿಲ್ಲ, ಇಟ್ ವಾಸ್ ವೆರಿ ಸ್ಮೂತ್. ನನಗೆ ಯಾವಾಗಲೂ ನನ್ನ ಫೋಕಸ್ ಯಾವಾಗಲೂ ಲರ್ನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನಲ್ಲೇ ಇತ್ತು. ಅದರಲ್ಲಿ ನಿಮ್ಮ ಸಿನಿಮಾ ಜಗತ್ತು, ನಿಮ್ಮ ಜಗತ್ತಿನಲ್ಲಿ ಸಿನಿಮಾ ಅದೇ ನನ್ನ ಜರ್ನಿ ತುಂಬ ತುಂಬ ಚೆನ್ನಾಗಿದೆ. ಹೇಳ್ದಲ್ವ, ತುಂಬ ಒಳ್ಳೆ ತಂಡಗಳೊಟ್ಟಿಗೆ ವರ್ಕ್ ಮಾಡೋಕ್ಕೆ ಸಿಗ್ತಾ ಇದೆ. ಸೊ ಎಲ್ಲ ಪ್ರಾಜೆಕ್ಟ್ಸ್ ಆಗೋತ್ತಿಗೆ ಐ ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ಹೊಸ ಯೋಚನೆಗಳು ಮಾಡೋವಂಥವ್ರೊಟ್ಟಿಗೆ ಸಿಕ್ಕಿದಾಗ ನಮಗೂ ಒಂದು ತುಂಬ ಕಲಿಕೆ ಇರುತ್ತೆ ಅದರಲ್ಲಿ. ಸೊ ಐ ಆಮ್ ಎಂಜಾಯಿಂಗ್. ನಾವು ಕೊಡುವಂಥ ಪ್ರಾಡಕ್ಟ್ ಏನಿದೆ ಅದು ಜನರು ರಿಸೊನೇಟ್ ಆದರೆ, ಆ ಜನರಿಗೂ ಅದು ಇಷ್ಟ ಆದರೆ, ನಮ್ಮ ಪರ್ಪಸ್ ಅಂದರೆ ದಟ್ಸ್ ದ ಬೆಸ್ಟ್ ಥಿಂಗ್ ಅನ್ ಆರ್ಟಿಸ್ಟ್ ಕ್ಯಾನ್ ಗೆಟ್. ಮ್ಯಾಂಗೋ ಪಚ್ಚ ಸಿನಿಮಾದ ಜೊತೆಗೆ ಇನ್ನು ಎಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದ್ದಾವೆ ಸರ್? ಅದೇ ಇವಾಗ ಆಪರೇಷನ್ ಡ್ರೀಮ್ ಥಿಯೇಟರ್ 666 ವರ್ಕ್ ಮಾಡ್ತಾ ಇದ್ದೀನಿ, ಸಿಟಿ ಲೈಟ್ಸ್ ವರ್ಕ್ ಮಾಡ್ತಾ ಇದ್ದೀನಿ, ಕುರ್ಕಾ ಅಂತ ಒಂದು ಸಿನಿಮಾ ಸಂಗೀತ ನೀಡ್ತಾ ಇದ್ದೀನಿ, ಮತ್ತು ಇನ್ನೂ ಹಲವು ಸಿನಿಮಾಗಳಿದೆ ವರ್ಕ್ ಮಾಡ್ತಾ ಇದ್ದೀನಿ. ಸರಿ ಸರ್, ಮ್ಯಾಂಗೋ ಪಚ್ಚ ಸಿನಿಮಾದ ಈ ಹಾಡನ್ನು ಜನ ಪ್ರೀತಿಯಿಂದ ಅಪ್ಪಿ ಒಪ್ಪಿ ಸ್ವೀಕರಿಸಿ ಸಂಭ್ರಮಿಸ್ತಾ ಇದ್ದಾರೆ, ಮತ್ತೆ ಕೇಳ್ತಾ ಇದ್ದಾರೆ, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವು ಸಂಗೀತ ನಿರ್ದೇಶಕರಾಗಿ ಈ ಹಾಡನ್ನು ಈ ಮಟ್ಟದಲ್ಲಿ ಸ್ವೀಕರಿಸಿ ಇನ್ನೂ ಐ ಥಿಂಕ್ ಇವಾಗಲೇ ಆಲ್ರೆಡಿ ಲಕ್ಷ ವ್ಯೂಸ್ ಪಡ್ಕೊಂಡಿದ್ದಾವೆ, ಇನ್ನೂ ಜಾಸ್ತಿನೇ ಹೋಗುತ್ತೆ, ಇದು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುತ್ತೆ 100% ಸಂಜೆ ಆಗೋಷ್ಟರಲ್ಲಿ. ಏನು ಹೇಳ್ತೀರಾ ಅಂತ ಹೇಳಿ? ಇನ್ನೂ ಹೆಚ್ಚು ಪ್ರೀತಿ ಈ ತಂಡಕ್ಕಿರಲಿ ಜನರ ಸೈಡಿಂದ. ಆ್ಯಂಡ್ ನಾವು ಇನ್ನೂ ಮುಂದಕ್ಕೆ ಬಿಡುಗಡೆ ಮಾಡುವಂಥ ಕಂಟೆಂಟು ಅವ್ರಿಗೆ ಮೆಚ್ಚುಗೆ ಆಗುತ್ತಂತ ನಾವು ಅಂದ್ಕೊಂಡಿದ್ದೀವಿ. ನಾವು ತುಂಬ ಎಫರ್ಟ್ ಹಾಕಿ ತುಂಬ ಆನೆಸ್ಟಾಗಿ ಆ ಕಂಟೆಂಟ್ನ ಹೊರಗೆ ಬಿಡ್ತಾ ಇದ್ದೀವಿ. ಸೊ
ಅವರು ಇನ್ನೂ ನಮಗೆ ಅವರ ಪ್ರೀತಿ ಆಶೀರ್ವಾದ ಜನರ ಪ್ರೀತಿ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಈ ನಿಮ್ಮ ಚಾನಲ್ ಮುಖಾಂತರ. ಸೂಪರ್ ಸರ್. ಮತ್ತೊಂದು 10 ವರ್ಷಗಳು ಕಳೆದು ಹೋಗಿದೆ, ನಿಮ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರಿ ನಿನ್ನೆ ಮೊನ್ನೆ ಬಂದಾಗಿಂದ ಅಂತ ಹೇಳಿ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಿಮ್ಮ ಹಾಡುಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಿರುವಂತಹ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಹೇಳಿ? ಎಸ್, ಅವರೇ ನಮ್ಗೆ ತುಂಬ ಇಂಪಾರ್ಟೆಂಟ್. ನಾವು ಏನೇ ಮಾಡಿದ್ರು ಅವ್ರಿಗೋಸ್ಕರ ಮಾಡ್ತಾ ಇರೋದು. ಸೊ ಇನ್ನು ಮುಂದೇನು ಅವರ ಎಕ್ಸ್ಪೆಕ್ಟೇಷನ್ ತಲುಪುವಂತೆ ನಾವು ವರ್ಕ್ ಮಾಡ್ತೀವಿ. ಇನ್ನೂ ಇಂಪ್ರೂವ್ ಆಗ್ತೀವಿ, ಇನ್ನೂ ವರ್ಕ್ ಮಾಡ್ತೀವಿ, ಇನ್ನೂ ಒಳ್ಳೆ ಪ್ರಾಡಕ್ಟ್ ಕೊಡುವ ಪ್ರಯತ್ನ ನಾವು ಡೆಫಿನೆಟ್ಲಿ ಮಾಡ್ತೀವಿ. ಓಕೆ ಸರ್. ಜೀ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮ್ಮ ಈ ಒಂದು ಸಂಗೀತ ಜರ್ನಿಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಬೆಂಬಲವು ಹೀಗೆ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಸಂಗೀತ ನಿರ್ದೇಶಕರಾದಂತಹ ಚರಣ್ ರಾಜ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.